ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪುರಸ್ಕೃತರಾಗಿರುವಂತಹ ಮಹನೀಯರನ್ನ ರಾಜ್ಯೋತ್ಸವ ಮಾತಾಡಿದ್ದಾರೆ. ಈ 5 ಮಹನೀಯರನ್ನ ಈಗ ಜಿಲ್ಲಾಡಳಿತದ ಪರವಾಗಿ ಕರ್ನಾಟಕ ರಾಜ್ಯೋತ್ಸವ ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಸಂಘ ಸಂಸ್ಥೆಗಳ ಪರವಾಗಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಡಾಕ್ಟರ್ ಗುರುಪಾಲಪ್ಪ ನಾಗಮರ್ಪಳ್ಳಿ ಫೌಂಡೇಶನ್ ಪರವಾಗಿ ಶ್ರೀ ಸೂರ್ಯಕಾಂತ ನಾಗಮರ್ಪಳ್ಳಿ ಸಾಹೇಬರು ರಾಜ್ಯೋತ್ಸವ ಪ್ರಶಸ್ತಿಯನ್ನ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಂತ ಕೇಳ್ಕೊಳ್ತೇನೆ. ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿಗೆ ಪುರಸ್ಕೃತರಾಗಿರುವಂತಹ ಬಂಧುಗಳು ಈಗ ಜಿಲ್ಲಾಡಳಿತದ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ 2022 ಜಿಲ್ಲಾಡಳಿತ ದಿನದ ಪರವಾಗಿ ಸ್ವೀಕರಿಸಿದ್ದಾರೆ. ಬಂಧುಗಳೇ, ತಮ್ಮ ಸಾಧನೆಯ ಮೂಲಕ ಅನನ್ಯ ಛಾಪು ಮೂಡಿಸಿರುವಂತಹ ಶಿಕ್ಷಣ ಇಲಾಖೆಯ ಮಿಲಿಟ್ರಿ ತಂದೆ ಕಿಸಾನ್ಗಿ ಗೋಸ್ವಾಮಿ, ಕ್ರೀಡಾ ಕ್ಷೇತ್ರದ ಅನುಪಮ ಪಾಲಕ ದೀಪಕ್ ನಂದಕುಮಾರ,
ಚಿತ್ರಕಲಾ ಕ್ಷೇತ್ರದ ಸಾಧಕ ಹನುಮಂತ ಶಿವಶರಣಪ್ಪ, ಸಂಘ ಸಂಸ್ಥೆಗಳ ಡಾಕ್ಟರ್ ಗುರುಪಾಲಪ್ಪ ನಾಮರ್ಪಳ್ಳಿ ಫೌಂಡೇಶನ್ ಪರವಾಗಿ ಶ್ರೀ ಸೂರ್ಯಕಾಂತ್ ನಾಮರ್ಪಳ್ಳಿಯವರು, ಸಮಾಜ ಸೇವೆ ಕ್ಷೇತ್ರಕ್ಕೆ ಶ್ರೀ ಪ್ರಶಾಂತ್ ಬಾವಿಕಟ್ಟಿ, ಚಂದ್ರಕಾಂತ್ ಬಾವಿಕಟ್ಟಿ ಇವರನ್ನ 2022ನೇ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನು ನೀಡಿ ಇದೀಗ ಅತಿಥಿಗಳು ಸೇರಿ ಸರ್ಕಾರವನ್ನು ನೆರವೇರಿಸಿದ್ದಾರೆ. ಇಲ್ಲೇ ಇರಲಪ್ಪ, ಚೆನ್ನಾಗಿದೆ. ಪದಕವನ್ನು ಪ್ರದಾನ ಮಾಡುವುದರ ಜೊತೆಗೆ ಪ್ರಶಸ್ತಿ ಪತ್ರವನ್ನ ನೀಡಿ ಪದ ತಾಂಬೂಲಗಳೊಂದಿಗೆ ಅವರನ್ನ ಸತ್ಕಾರ ಮಾಡಲಾಗ್ತಾ ಇದೆ. ಜಿಲ್ಲಾ ಮಟ್ಟದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ 2022 ಪುರಸ್ಕೃತರಾಗಿರುವಂತಹ ಸಾಧಕರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ. ಬಂಧುಗಳೇ, ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಎಲ್ಲ ಅತಿಥಿಗಣ್ಯರು ಸೇರಿ ಈಗ ಸನ್ಮಾನಾಂತರನ ಪ್ರಶಸ್ತಿ ಪತ್ರವನ್ನ ನೀಡಿ ಗೌರವಿಸಿದ್ದಾರೆ. ಸರ್ ಸಾಧನೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಜಿಲ್ಲೆಗೆ, ನಾಡಿಗೆ ಸಲ್ಲುವಂತಾಗಲಿ, ನಾಡಿನ ಕೀರ್ತಿಗಳಿಂದ ಇವರಿಂದ ಬೆಳಗುವಂತಾಗಲಿ ಇರುವಂತಹ ಸದಾಶಿವರಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಜಿಲ್ಲಾಡಳಿತದ 2022 ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ಪಾತ್ರರಾಗಿರುವಂತಹ ಎಲ್ಲ ಸಾಧಕರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು. ಫೋಟೋ ಹಿಂಗೆ ತೋರಿಸ್ರಿ. ಮತ್ತೊಮ್ಮೆ ಜೋರಾದ ಚಪ್ಪಾಳೆಗೆ ಎಲ್ಲ ಸಾಧಕರನ್ನ ಅಭಿನಂದಿಸೋಣ. ಹೃದಯಪೂರ್ವಕವಾದ ಧನ್ಯವಾದಗಳು. ಬಂಧುಗಳೇ, ಈಗ ಪತ್ರಿಕೆ ಮಾಧ್ಯಮದ ಸಾಧನೆಗಾಗಿ ಶ್ರೀ ಬಸವರಾಜ್ ಕಾಮಶೆಟ್ಟಿ, ವಿಶ್ವನಾಥ್ ಕಾಮಶೆಟ್ಟಿ ಅವರು ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಜೊತೆಗೆ ಪತ್ರಿಕಾ ಮಾಧ್ಯಮದ ಇನ್ನೊಬ್ಬ ಸಾಧಕ ಶ್ರೀ ಚಂದ್ರಕಾಂತ್ ಮಸಾನೆ, ಮಲ್ಲಪ್ಪ ಮಸಾನೆ ಅವರು ವೇದಿಕೆಗೆ ಆಗಮಿಸಬೇಕು. ಸಾಹಿತ್ಯ ಕ್ಷೇತ್ರದ ಸಾಧನೆಗಾಗಿ ಸನ್ಮಾನವನ್ನು ಸ್ವೀಕರಿಸಿರುವಂತಹ ಸಾಧಕರು ವೇದಿಕೆಯನ್ನ ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಪತ್ರಿಕಾ ಮಾಧ್ಯಮದ ಸಾಧಕರು ಬಸವರಾಜ್ ಕಾಮಶೆಟ್ಟಿ ಅವರು, ಪತ್ರಿಕಾ ಮಾಧ್ಯಮದ ಇನ್ನೊಬ್ಬ ಸಾಧಕರು, ಪ್ರಜಾವಾಣಿಯ ಮೂಲಕ ವಿಶಿಷ್ಟ ಅನನ್ಯ ಸಾಧನೆ ಮೂಡಿಸಿರುವಂತಹ ಸಾಧಕ ಶ್ರೀ ಅವರು ವೇದಿಕೆ ಮೇಲೆ ಆಗಲಿ ಸ್ಥಾನವನ್ನು ಕೈಗೊಳ್ಳುತ್ತಾ ಇದ್ದೀನಿ. ಈಗ ರಾಜ್ಯೋತ್ಸವ ಪ್ರಶಸ್ತಿ 2022 ನೀಡುವುದರ ಮೂಲಕ ಗೌರವಿಸಲಾಗ್ತಾ ಇದೆ. ಜಿಲ್ಲಾಡಳಿತ ವೀರನ್ನ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ 2022 ಪುರಸ್ಕೃತರಾಗಿರುವಂತಹ ಶ್ರೀ ಬಸವರಾಜ್ ಕಾಮಶೆಟ್ಟಿ, ವಿಶ್ವನಾಥ್ ಕಾಮಶೆಟ್ಟಿ ಅವರನ್ನ ಇದೀಗ ಸಾಮಾನ್ಯ ಅತಿಥಿಗಣ್ಯರೆಲ್ಲ ಸೇರಿ ಗೌರವಿಸಿದ್ದಾರೆ. ಜೊತೆಗೆ ಪತ್ರಿಕಾ ಮಾಧ್ಯಮದ ಇನ್ನೊಬ್ಬ ಅನುಪಮ ಸಾಧಕ ಚಂದ್ರಕಾಂತ್ ಮಸಾನೆ, ಮಲ್ಲಪ್ಪ ಮಸಾನಿ ಅವರಿಗೆ ಗೌರವ ಮಾಡಲಾಗ್ತಾ ಇದೆ. ಸಾಹಿತ್ಯ ಕ್ಷೇತ್ರದ ಸಾಧನೆಗಾಗಿ ಶ್ರೀಮತಿ ವಿದ್ಯಾವತಿ ಡಾಕ್ಟರ್ ಬಸವರಾಜ್ ಬಲ್ಲೂರು ಅವರನ್ನ ಗೌರವಿಸಲಾಗ್ತಾ ಇದೆ. ಎಲೆಕ್ಟ್ರಾನಿಕ್ ಮೀಡಿಯಾ ಕ್ಷೇತ್ರದ ಸಾಧನೆಗಾಗಿ ಶ್ರೀ ಸುರೇಶ್ ನಾಯಕ್ ಅವರನ್ನ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ 2022 ನೀಡಿ ಗೌರವಿಸಲಾಗ್ತಾ ಇದೆ. ಸಮಾಜ ಸೇವೆ ಕ್ಷೇತ್ರದ ಅನುಪಮ ಸಾಧಕ, ಗಡಿನಾಡಿನ ಸಮಸ್ಯೆಗಳಿಗೆ ಸ್ಪಂದಿಸುವುದರ ಮೂಲಕ ಅವುಗಳ ನಿವಾರಣೆಗಾಗಿ ನಿರಂತರವಾಗಿ ಶ್ರಮಿಸುತ್ತಿರುವಂತಹ ಎಂ.ಡಿ. ಗುಲಾಂ ದಸ್ತಗೀರ್ ಅವರನ್ನು ಸಮಾಜ ಸೇವೆ ಕ್ಷೇತ್ರದ ಸಾಧನೆಗಾಗಿ ಇದೀಗ ಗೌರವ ಮಾಡಲಾಗ್ತಾ ಇದೆ. ಸಾಧಕರಿಗೆ ಪ್ರಶಸ್ತಿ ಪದಕ, ಜೊತೆಗೆ ಪ್ರಶಸ್ತಿ ಪದಕ ಹಾಗೂ ಜೊತೆಗೆ ಪುಸ್ತಕಗಳನ್ನು ನೀಡಿ ಗೌರವಿಸಲಾಗ್ತಾ ಇದೆ.
ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿಯಿಂದ ಪುರಸ್ಕೃತರಾಗಿರುವಂತಹ ಮಹನೀಯರನ್ನ ಹೃದಯಪೂರ್ವಕವಾಗಿ ಜಿಲ್ಲಾಡಳಿತ ಬೀದರ್ನ ಪರವಾಗಿ ಈಗ ಗೌರವಿಸ್ತಾ ಇದೆ. ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಸಾಧಕರನ್ನ ಅಭಿನಂದಿಸೋಣ. ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ 2022ರಿಂದ ಪುರಸ್ಕೃತರಾಗಿರುವಂತಹ ಎಲ್ಲ ಮಹನೀಯರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು. ಸಂದರ್ಭದಲ್ಲಿ ಮಾಡುತ್ತಾ ಜಿಲ್ಲಾಡಳಿತ ಪರವಾಗಿ ಮತ್ತೊಮ್ಮೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಈ ಸಾಧಕ ವರ್ಗಗಳಿಗೆ ಸಲ್ಲಿಸುತ್ತೇನೆ. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕಾರ ಕಾರ್ಯಕ್ರಮ ಮುಗಿದಿದೆ. ಈಗ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮ ಎದುರುಗಡೆ ಅನಾವರಣಗೊಳ್ಳಲಿದೆ. ವಿವಿಧ ಶಾಲೆಯ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನಮ್ಮ ಎದುರುಗಡೆ ಪ್ರದರ್ಶನಕ್ಕೆ ತಯಾರಿಯನ್ನ ಮಾಡಿಕೊಂಡು ಕನ್ನಡ ಕನ್ನಡ ಕಸ್ತೂರಿ ಕನ್ನಡ ಹುಟ್ಟಿದರೆ ಕನ್ನಡ ಮಣ್ಣ ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ